ಯಾವ ರೀತಿ ಮರು ಸರ್ವೆ ಆಗುತ್ತೆ ಅಂತ ಸರ್? ಅದು ಗೊತ್ತಿಲ್ಲ, ಇನ್ನೂ ಅದು ಕ್ಯಾಬಿನೆಟ್ ಡಿಸಿಷನ್ ತೊಗೋಬೇಕಷ್ಟೇ. ಸಾಕಷ್ಟು ಪ್ರಬಲ ಸಮಾಜಗಳ ವಿರೋಧ ಇತ್ತು ಅನ್ನೋ ಕಾರಣಕ್ಕೆ ಇವತ್ತು ಮರು ಸರ್ವೆ ಜನರ ಎಲ್ಲರದ್ದು ಬಯಕೆ ಆಗಿತ್ತು. ಆ ಬಯಕೆ ಅನುಗುಣವಾಗಿ ಮತ್ತೆ ಮರು ಸರ್ವೆ ಮಾಡಲಿಕ್ಕೆ ಸರ್ಕಾರ ನಿರ್ಧಾರ ಮಾಡಿದೆ ಅಷ್ಟೇ. ಎಷ್ಟು ಟೈಮ್ ಬಾಂಡಿಂಗ್ ಏನಾದರೂ ತೊಗೊಂಡಿದ್ದಾರೆ? ಸಚಿವ ಸಂಪುಟ ಸಭೆಯಲ್ಲಿ ಸಾಕಷ್ಟು ಸಚಿವ ಸಂಪುಟ ತೀರ್ಮಾನ ಮಾಡಬೇಕು, ಆಯೋಗ ಮಾಡಬೇಕು, ನೋಡೋಣ, ಕಾದು ನೋಡೋಣ ಸರ್ ಯಾವ ರೀತಿ ಆಗುತ್ತೆ ಅಂತ. ಹಿಂದುಳಿದ ವರ್ಗಗಳ ಆಯೋಗ ಇದೇ ಕಾಂತರಾಜ್ ವರದಿ ಕೊಟ್ಟಿತ್ತು, ಜಯಪ್ರಕಾಶ್ ಅವರು ಹೆಗಡೆ ಅವರು ಕೂಡ ವರದಿಯನ್ನು ಕೊಟ್ಟಿದ್ದರು. ಆದರೆ ಎಲ್ಲವೂ ಸರಿಯಾಗಿದೆ ಅನ್ನುವಂಥ ಮಾತುಗಳು ಸಿ ಎಂ ಅವರು ಕೂಡ ಹೇಳಿದರು. ಆದರೆ ಈ ದಿಢೀರಾಗಿ ಮರು ಸರ್ವೆ ಯಾಕೆ ನೋಡಿ, ಅದು ಹೇಳಿದೆಲ್ಲ ಮುಂಚೆನೇ ಹೇಳಿದ್ದೆ. ಭಾಳ ಸಮುದಾಯಗಳ ಅಸಮಾಧಾನ ವ್ಯಕ್ತ ಮಾಡಿದ್ದೀವಿ. ಅವ್ರಿಗೆ ಅದು ಮತ್ತೆ ಅನ್ಯಾಯ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಮರು ಸರ್ವೆ ಮಾಡ್ತಿದ್ದಾರೆ ಅಷ್ಟೇ. ಅದರಲ್ಲಿ ಏನಂತದ್ದು ಭಾಳ ದೊಡ್ಡ ವ್ಯತ್ಯಾಸ ಏನಿಲ್ಲ. ಓಕೆ, ಥ್ಯಾಂಕ್ ಯು. ರಾಹುಲ್ ಗಾಂಧಿ ಅವರ ಕನಸು ಸರ್ ಇದು, ಜಾತಿ ಗಣತಿ ಮಾಡಬೇಕಂತ 10 ವರ್ಷದ ಹಿಂದೆನೇ ಹೇಳಿದರು. ಆದರೆ ಈಗ ದೆಹಲಿ ಪ್ರವಾಸದ ನಂತರ ದಿಢೀರ್ ಮರು ಸರ್ವೆ ಇಂದಿರೋ ಉದ್ದೇಶ ಹಾಗೇನು ನಾವು ಮಾಡ್ತಾ ಇದ್ದೀವಿ ಅದು ಕೇಳಿದೆಲ್ಲ. ಭಾಳ ಸಮುದಾಯಗಳು ವಿರೋಧ ವ್ಯಕ್ತ ಮಾಡ್ತಾಯಿದ್ರು, ಮತ್ತೆ ಮಾಡ್ತಾ ಇದ್ದೀವಿ, ಮಾಡೋಣ. ಅದರಲ್ಲಿ ಏನು ತೊಂದರೆ ಇಲ್ಲ, ಇನ್ನೊಂದು 6 ತಿಂಗಳಲ್ಲಿ ಮಾಡೋಣ. ಈಗ ಸರ್ ನಿಮ್ಮದು ಏನಾದರೂ ವಿರೋಧ ಇಲ್ವಾ ಸರ್? ಯಾಕಂದರೆ ಹಿಂದುಳಿದ ಸಮುದಾಯಗಳು ನಾವೇನು ಹಿಂದೆ ಸರ್ದಿಲ್ಲ, ಅದರಿಂದ ಮತ್ತೆ ಮಾಡ್ತಾ ಇದ್ದೀವಿ, ಫ್ರೆಶ್ ಮಾಡೋಣ. ಸರ್ BJP ಇದನ್ನು ವಿರೋಧ ಮಾಡ್ತಿದೆ, ಹೇಳಕ್ಕೆ ಇಷ್ಟ? BJP ಅವ್ರು ಮಾಡ್ತಾರೆ, ಅದಕ್ಕೋಸ್ಕರ ಇಲ್ಲ. ನಾವು ಈ ನಿರ್ಧಾರ ಜನಕ್ಕೋಸ್ಕರ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು. ಇದಿಷ್ಟು ಹಿರಿಯ ಸಚಿವರಾದಂಥ ಸತೀಶ್ ಜಾರಕಿಹೊಳಿ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಶಿವಕುಮಾರ್ ಜೊತೆ ದುರ್ಗೇಶ್ ನಾಯಕ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.